ಹೋಗಿತ್ತಲ್ಲ. ಕಟ್ಟಿಗೆ ಚಲೋ ಇರೋದಕ್ಕೆ ಒಲೆ ಎಂತ ಚಂದ ಉರಿತೈತಿ. ಅಡುಗೆನೋ ಗಡಗಡ ಹಾಕಾಯ್ತು ನೋಡು. ಮಳೆಗಾಲ ಬಂತು ಅಂದ್ರೆ ಸಾಕು, ಹಂಗೆ ಒಲೆ ಹಚ್ಚದೆ ಒಂದು ದೊಡ್ಡ ತಾಪತ್ರಯ ನೋಡು. ಏನು ಮಾಡ್ತದೀಯ ಸರೋಜಿ? ಘಮ ಘಮ ಅನ್ಸಕತ್ತೀಯ ಮನೆಯಲ್ಲೇ. ಬಾರ್ಲೆ ಪ್ರೇಮಿ ಕುತ್ಕ. ಅಯ್ಯ ಪ್ರೇಮಿ ಕುತ್ಕಳೆ. ಏನೇ ಘಮ ಘಮ ಅಂತ ಐತಿ? ಏನಾರ ಪೆಸಲ್ ಮಾಡಿ ಏನಿ? ನಾಯಿ ಮೂಗು ನೋಡ್ಲೆ ನಿಂದು. ಯಾರ ಮನೆಗೆ ಏನು ಮಾಡಿದ್ದಾರೆ, ಇಂಥದೇ ಮಾಡಿದ್ದಾರೆ ಅಂತ ನನಗೆ ಕಂಡಿಡಿದು ಬಿಡ್ತೀನಿ ನೋಡೆ ನೀನು. ಅಯ್ಯ ತಾಯಿ, ಎಲ್ಲ ನಾಯಿ ಮೂಗ್ ತಂದು ಹೇಳ್ತೀಯ? ವಾಸನೆ ಅನ್ನೋದು ಹೊರಗೆ ಬಾಗ್ಲ ತನಕ ಬರಾಕತೈತಿ, ಅದಕ್ಕೆ ಕೇಳಿನವ. ಏನು ಇಲ್ಲ ಕಣೆ, ಅದೇ ಪಾತಿ ಮಾಡ್ತಾಳಲ್ಲಿ ಸಿರ್ಕುಂಬ, ಅದನ್ನ ಮಾಡೋಣ ಅಂತ ಇಟ್ಟಿದ್ನವ. ನನ್ನ ಗಂಡ ಮಕ್ಕಳಿಗೆ ಭಾರಿ ಇಷ್ಟ ಅದು. ಏನು ಮಾಡೋಣ ಹೇಳು? ಕೇಳ್ತವ, ಮತ್ತು ಅಗ್ಲಗ್ಲ ಅಕ್ಕಿನ ಕೇಳೋಕ್ಕಾಗೋದಿಲ್ಲ, ಅದಕ್ಕೆ ಮಾಡೋಣ ಅಂತ ನಾನೇ ನೋಡ್ತಿದ್ದೆ. ಹೌದೇನು? ಮಾಡು. ಇದೇನಿದು ಬಟ್ಲಾಗೆ? ಅಯ್ಯ ಇದ ಆಕಿ ಚೆನ್ನಕ್ಕ ತಂದ್ಕೊಟ್ಲು. ಬಿಸಿಬೇಳೆ ಬಾತ್ ಮಾಡಿದ್ಲಂತೆ, ತಗಳೆ ನೋಡು ರುಚಿ ಅಂತ ತಂದ್ಕೊಟ್ಲು. ಅದಕ್ಕೆ ನನಗೆ ನೀನು ಮಾಡ್ದಂಗೆ ಬರೋದಲ್ಲವ, ಏನೋ ಮಾಡಿದ ನೋಡು ಅಂತ ಅಂದ್ಲ, ಅದಕ್ಕೆ ನೋಡೋಣ ಅಂತ ತಿನ್ನಕತ್ತಿದ್ದೆ. ಆಕೆನ ಬಾರಿದಳು ಬಿಡೆ. ಎಲ್ಲದಕ್ಕೂ ಇಟ್ಟಿದ್ಕೊ ಮುಟ್ಟಿದ್ಕೊ ಇದ್ಕೊಡು ಅಂತ ನಮ್ಮನೆ ಬರ್ತಾಳೆ. ಇಂಥವೆಲ್ಲ ಮಾಡಿದಾಗ ಏನೋ ತಂದೆ ಕೊಡೋದಲ್ಲ ನೋಡು, ನಿಮ್ಮನೆ ತಂದು ಕೊಟ್ಟಾಳೆ. ಅಯ್ಯ ನಮ್ಮ ಮೌನೆ, ಇನ್ನೂ ಇತ್ತಗ ಎದಕ್ಕಂಗೆ ಮಾಡ್ತೀಯ? ತಿನ್ನುವಂತೆ ತಗ ತಿನ್ನು ನೋಡ್ಲೆ, ರುಚಿ ಹಂಗೈತೆ ನೋಡಿ. ಹೇಳು ಮತ್ತೇನ್ಲಿ ಪ್ರೇಮಿ ಸಮಾಚಾರ? ಏನಿಲ್ಲವ, ಅಡುಗೆ ಮಾಡಕ್ಕೆ ಹೋಗಿ ಅಡುಗೆ ಮಾಡಿ ಉಂಡು ಮಕ್ಕಬೇಕು ನೋಡು. ಸುಸ್ತಾಗ್ಬಿಟ್ಟದ ಕಣೆ ಯಾಕವ್ವ, ಈ ಬಿಸಿಲಿನ ಹೊಡೆದಕ್ಕೂ ಅದಕ್ಕೂ ಯಾಕವ್ವ ಜಳ ಅನ್ನಿಸ್ತವ. ಹಂಗೆ ನೀರು ಅನ್ನಿಸ್ತತಿ, ತಡ್ಕೊಳಕ್ಕೆ ಆಗವಲ್ದು. ಅದು ನಿಜನೇ ಬಿಡೆ. ಈಗ ನೋಡು, ಇಲ್ಲೇ ಒಂದು ಚಾವತ್ ಕುತ್ಕೊಂಡು ಇನ್ನು ಮಾಡಿದೆ ಅಂದರೆ ಈ ಜಳಕ್ಕೆ ಬ್ಯಾವು ತಂಗೆ ಜಲ ಹಂಗೆ ಹೊರಗೆ ಎಟತಿಗೆ ಹೋದೇನೋ ಅನ್ನಂಗೆ ಆಪತ್ತತ್ ನೋಡಂಗೆ. ಆ ಗೌಡ್ರು ಶಿವಣ್ಣ ಬಂದದ ಕಣೆ. ಹೊಲ್ದಾಗ ಒಂಚೂರು ಕೆಲಸ ಐತಿ, ಒಂದು 4 ಜನ ಹೆಣ್ಮಕ್ಳು ಬೇಕಾಗಿತ್ರವ, ಮತ್ತೆ ಬರ್ತಿದ್ಯಾ ಅಂತಂದು ಕೇಳಿದ್ನವ. ಬರ್ತಾನೆ ಅಂತ ಹೇಳಿದೆ. ನಿಮ್ಮನೆ ಹತ್ರಕ್ಕೆ ಏನಾರು ಬಂದದ್ನಾ? ಕಣೆ ಬಂದುತ್ತ ಬೆಳಗ್ಗೆ. ನಾನು ಒಳಗೆ ಕೆಲಸ ಮಾಡ್ತಿದ್ನವ, ನಮ್ಮ ಮನೆ ಹತ್ರಕ್ಕೆ ಮಾತಾಡ್ಕೊಂತ ಹಂಗೆ ಹೋತಪ್ಪ. ಅಲ್ಲಿಂದ ಅಲ್ಲೆಯ ಏನು ಹೇಳಿದ್ರೆ ಗೊತ್ತಿಲ್ಲ. ಸರೋಜಕ್ಕ ಬಾರಿ ಗೀತಾ, ಇದೇ ಗೀತೆ ಯಾಕಿಂತ ಬರಕತ್ತಿಯಲ್ಲ? ಏನು ಹುಡ್ಕೆ ಬಂದ್ಯಾ? ಅಯ್ಯೋ ನಮ್ಮ ಮೌನೆ, ಸುದ್ದಿ ಹಂಗೆ ಕಿವಿ ಬೀಳ್ತದಂಕ್ಲೆ ಏಟತ್ತಿಗೆ ಬಂದು ಹೇಳೇನೋ ಅನ್ನಂಗೆ ಆಗ್ಬಿಡುತ್ತೆ ನನಗಂತೂ. ಯಾ ಮೋರಿ ನೋಡಲಿಲ್ಲ, ಯಾ ರೋಡ್ ನೋಡಿಲ್ಲ ನೋಡು, ಕತ್ಲದಾಗ ಹೆಂಗೆ ಹೊಡ್ಕೆ ಬಂದದಾನಿ. ಏನೇ ಗೀತಾ, ಏನು ವಿಚಾರ? ಅಯ್ಯೋ ದೇವ್ರೆ, ಆಕಿ ಹೇಮಾವತಿ ಬೆಳಗಿಂದ ಕಾಣವಲ್ದಂತೇವ. ಆ ಓಸ್ಟರ್ ಹುಡ್ಕಕತ್ತಿದಾರ ಅವರು, ರಮೇಶ ಗೌಡ್ರು ಎಲ್ಲರೂ, ಬಸಣ್ಣ ಹುಡ್ಕಕತ್ತಿದ್ದವ. ನಮ್ಮನೆ ತಗೋ ಬಂದಿದ್ರು, ಇಲ್ಲೇನಾರ ಬಂದಾಳ ಅಂತಂದು. ನಾನು ಇಲ್ಲಣ್ಣ ಬಂದಿಲ್ಲ, ಯಾಕಣ ಅಂತ ಅಂದೆ. ಇಲ್ಲವ, ಹಿಂಗೆ ಬೆಳಗ್ಗಿಂದ ಕಾಣವಲ್ದಕ್ಕಿ ಅಂತಂದ್ರವ. ಇಲ್ಲೇನಾರು ಬಂದಿದ್ರಾ? ಅಯ್ಯೋ ದೇವ್ರೆ, ಆ ಹುಡ್ಗಿಗೆ ಏನಾತಿ? ಏನು ಯಾರ್ದಾರ ಕೂಡ ಓಡ್ಗಿಡ್ ಹೋತಾ ಏನವ? ಯಾರಿಗೊತ್ತು? ದೊಡ್ಡರ ಮನೆ ವಿಚಾರ ನಮ್ಗೆ ಯಾಕವ? ಅವ್ರವ್ರದವ್ರಿಗೆ ಗೊತ್ತಿರ್ತೈತಿ ಏನಾಕತ್ತ ಏನೋ. ಒಳಗಿಂದೆಲ್ಲ ನಮಗೆ ಗೊತ್ತಾ? ಮೇಲೆ ಏನಕತ್ತ ಆಟೆ ನಮಗೆ ಕಾಣೋದು, ಒಳಗಿಂದ ಏನು ಗೊತ್ತಾಗಲ್ಲ ನಮಗೆ. ಅಲ್ಲ ಅದು ನಿಜನೇ ಬಿಡು. ಮತ್ತೆ ಈಗೇನಂತೆ ಬಂತಂತ, ಏನಂತ ಸಿಕ್ತಂತ ಹುಡುಗಿ? ಏನಂತೀಗ? ಇಲ್ಲವ, ಇನ್ನು ಹುಡ್ಕಕತ್ತಾರೆ. ಆಕಿ ಎಲ್ಲೆಲ್ಲೋ ಹೋಗ್ಕಳ ಏನೋ, ಯಾವುದು ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲಿ ಕಾಯಂ ಜಾಗಗಳದವ ಓಸು ನೋಡಕತ್ತಿದ್ದಾರೆ, ಇನ್ನೂ ಸಿಕ್ಕಿಲ್ಲ. ಅಯ್ಯೋ ದೇವ್ರೆ, ಹಿಂಗೆ ಯಾರಾದ ಹೆಣ್ಮಕ್ಳದ್ದು ಹಿಂಗೆ ಆಗ್ಬಿಟ್ರಿ ಹೆಂಗವ? ಹಂಗೆ ಜೀವ ಕೈಯಾಗ ಹಿಡ್ಕೊಂಡು ಏನು ಮಾಡೋಣ ಏನು ಬಿಡೋಣ ಅನ್ನಂಗೆ ಆಗ್ಬಿಡ್ತಂಗೆಯ. ಹಿಂಗೆ ಆಗಬಾರ್ದಾಗಿತ್ತು ಬಿಡೆ. ಅಯ್ಯ ಬಿಡೆ, ಹಂಗೆ ಹಬ್ಬಕ್ಕಿಗೆ ಇಲ್ಲದೆ ಮೆರೀತದ್ಲಂಗೆ. ನಾನೇ ಅಲ್ಲ ನಾನೇ ಒಂಥರ ಡಾನು ಅನ್ನಂಗೆ ಮೆರೀತದ್ಲಾಕಿ. ಯಾರಂಗೆ ನಮ್ಮಂತಾರಲ್ಲ ಕಾಂಚಿ ಪಿಂಚಿಗಳಾಕಿಗೆ ಅವಾಗ ಸುಮ್ಮನಿರಕ್ಕಿಗೆ. ಅಲ್ಲೇ ಪ್ರೇಮಿ, ನಾವು ಏನೇ ಮಾತಾಡಿದ್ರು ಏನೇ ಬಿಟ್ರು ಅದು ಒಂದು ಹುಡುಗಿನೇ ಅಲ್ಲೇ ಮದುವೆ ವಯಸ್ಸಿಗೆ ಬಂದಿತ್ತು. ಎತ್ಲಾಗೋತೋ ಏನೋ ಅನ್ನೋ ಒಂದು ಚಿಂತೆ ಎಲ್ಲರಿಗೂ ಇರೋದಿಲ್ಲೇನೆ. ಆತ ತಗೊಳವ, ನೀನು ಎಷ್ಟೇ ಇದ್ರು ಅಕ್ಕಿಗೆ ಸಪೋರ್ಟು, ಗೊತ್ತಾಯ್ತು ನನಗೆ. ನೋಡು ನಿಂತ್ಕಳೆ. ಅಯ್ಯೋ ದೇವ್ರೆ, ಆಟಕ್ಕೆ ಸಿಟ್ಟಾಗಿ ಹೋದ್ರೆ ಹಂಗೆ ಪ್ರೇಮಿ ಅಂತ ಅನ್ಬಾರ್ದ? ಏನಂದೆ ನಾನು? ನೋಡಿ ಹೆಂಗ್ ಹೋದ್ಲು. ಅಯ್ಯ ದೇವ್ರೆ, ನಾನು ಅಂಥದ್ದು ಏನಂದೆ ಆಕಿಗೆ? ಹೋದ್ರ ಕಳ್ಬಿಡೆ. ಆಕಿ ಇಟ್ಟಿತ್ಕೊಂಡ್ಬಿಟ್ಟಿತ್ಕೋ ಇಟ್ಟಿಗೆ ಯಾಕೋ ಸೀಟ್ಗೆ ಅಂತಳವ. ಏನೇನೋ ಹೇಳಂಗಿಲ್ಲ, ಏನೇನೋ ಮಾತಾಡಂಗಿಲ್ಲ ಆಕಿ ಜೊತೆಗೆ. ಹೋದ್ರ ಕಳ್ಬಿಡು. ಹೇಯ್ ಎಲ್ಲದಿಯೇ? ಸರಳಿ, ಊರು ಬಿಡಾಡಿ ಬಾರ್ಲೆ ಹೊರಕ್ಕೆ. ಅಯ್ಯೋ ಈ ಮುದುಕಿ ಬಂತಪ್ಪ, ಎಲ್ಲಿವತ್ತು ನಂದು ಪ್ರಾಣ ತೆಗಿತತೋ ಏನೋ. ಏನು ಮಾಡ್ಲಪ್ಪ ನಾನೀಗ? ರೀ ಹೋಗ್ರಿ ಹೊರಗೆ, ನಿಮ್ಮ ಹೋಗಿ ಕರಿಯಾಕತ್ತಾಳೆ. ರೀ ಹೋಗ್ರಿ. ನಿನ್ನ ಕೈಯಾಗತ್ತಿರೋದು ನಿನ್ನ, ನಾನೆದಕ್ಕೆ ಹೋಗ್ಲಿ? ಹೋಗು, ಏನಂತ ಕೇಳೋಗುವ. ಬರ್ತಿಲ್ಲ ಏನು? ನಾನೇ ಬರಲ್ಲ ಒಳಕ್ಕೆ? ರೀ ಹೋಗ್ರಿ, ನಾನು ಹೋದ್ರೆ ಮತ್ತೆ ಸುಮ್ಮನೆ ಜಗಳ ತೆಗಿತೈತಿ, ಏನಂತ ಕೇಳೋಗ್ರಿ. ಎಲ್ಲಿಂದ ಸರಿ ಹಾಕಿರ ಏನೋ ನೋಡ. ನನಗೆ ಇಬ್ರು ಸರಿಯಾಗದ್ರೆ ಹಂಗೆಯ ಮನೆಯಾಗ ಒಂದಿನ ನೆಮ್ಮದಿಯಾಗಿ ಕುತ್ಕೊಳಂಗಿಲ್ಲ ನೋಡಿ. ಇವತ್ತು ರಜಾ ಐತಿ ಬಿಡು. ಕಾಲೇಜ್ನಾಗೆ ಆ ಬೆಲ್ ಹೊಡೆದು ನನಗಂತ ತಲೆ ದಿಮ್ ಅಂತತಿ. ಇವತ್ತರ ಒಂಚೂರು ನೆಮ್ಮದಿಯಾಗಿ ಇರೋಣ ಅಂತ ಅಂದ್ರೆ ಅದಕ್ಕೂ ಬಿಡವಲ್ರಿ ನೋಡಿ ನೀವು. ಯಾಕವ, ಏನಾತು? ಬಾಗ್ಲಾಗ ಎದಕ್ಕೆ ಒದರಕತ್ತೀಯ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಬಾ ಒಳಗೆ. ಏನ್ಲ ನನಗೆ ಅಂತೀಯ? ಇಷ್ಟೊತ್ತು ಎಲ್ಲಿ ಹೋಗಿದೆ? ಅದ್ಲಾಗೆ ಹಾಳಾಗಿ ಹೋಗಬಿಟ್ಟು ಮತ್ತಿಲ್ಲಿ ಬಂದು ಹೊಗಳ್ತೀಯ ಅಂತೀಯ?
ಏನ್ಲ ಮಾಡಿದ ನಾನು? ಹಾ? ಅಯ್ಯೋ ದೇವ್ರೇ, ಮನೆಯಿಂದ ಹೊರಗಾಕಕ್ ನೋಡ್ತೀರಾ ಇಬ್ರು? ಹ್ಞೂ ತಗ, ಗೊತ್ತಾಯ್ತು ನನಗೆ. ನಿಮ್ಗಿಬ್ರಿಗೂ ಇಷ್ಟು ದಿನ ನೋಡ್ಕೊಂಡು ಸಾಕಾಗೈತೆ ನನ್ನ, ಅದಕ್ಕೆ ಹಿಂಗೆ ಮಾಡಕತ್ತೀರಾ? ಹೇಯ್ ಬಾರ್ಲ ಇಲ್ಲಿ, ಮತ್ ಬಾಗ್ಲ ನಿಂತು ಇಣಕ್ ನೋಡಕತ್ತೀಯ? ಬರ್ತೀಯಿಲ್ಲ ಈಗ? ಓ ಅತ್ತೇರ, ಬರ್ರಿ ಒಳಗೆ. ಹೊರಗೆ ಅದಕ್ಕೆ ನಿಂತೀರಾ? ಏ ಅದಕ್ಲೇ ಸರಳ, ಏನಾತು? ಕೆಂಚಕ್ಕೆ ಅದಕ್ಕೆ ಒದರಕತ್ತಾಳೆ ಬಾಲ ನಿಂತ್ಕೊಂಡು. ಬರ್ರಿ ಗಿರ್ಜಕ್ಕರೆ, ನೋಡ್ರಿ ಅವಾಗಿಂದ ಏನಾತು ಅಂತ ಕೇಳಕತ್ತೀನಿ, ಹೇಳಂಗಿಲ್ಲ, ನನ್ನೇ ಬೈತಾಳ್ರಿ. ಅಯ್ಯೋ, ಈ ಮುದುಕಿಗೆ ಏನತ್ತಪ್ಪ ಈ ಪರಿ ಸಿಟ್ಟಾಗಿ ಒದ್ರಾಕತೈತಿ? ಕೈಯಾಗ ಬೇರೆ ದೊಣ್ಣೆ ಆಡ್ಕೊಂಡತಿ, ಯಾರಿಗೆ ಹೊಡಿಯಕ್ತದತ್ತ? ಯಾಕ್ಲೆ ಪ್ರೇಮಿ, ಸಿಡ್ಕಿ ಕಟ್ಟಿ ಸಿಂಗಾರ ಮಾಡಿ ಚಟ್ಟ ಕತ್ತಕ್ಕೆ ಹೊಂಟದೀಯ ಅಂತಂದ ಬೊಗಳ್ತೀಯ ನನಗೆ? ಜುಟ್ಟು ಕಿತ್ ಕೈಯ ಕೊಟ್ಟೆನ ಮತ್ತೆ ಜೋಕೆ. ಹುಷಾರಾಗಿರೋ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಈಗ. ಸರಿಯಾಗಿ ನೀನು ನೋಡಿ ಹೆಂಗ ಹೊಲ್ಕಿಸಿತಿಯಲ್ಲೇ. ಏ ಪಾರಕ ಇತ್ಲ ಬಾರವ, ಮತ್ತೆ ಇದು ಸಿಟ್ಟು ಬಂದು ನನಗೆ ಒಂದೆರಡು ಹೊಡೆದೈತೆ ದೊಣ್ಣೆಗೆ. ಎದಕ್ ಬೇಕು? ಏನಾತ್ ಬೇ, ಎದಕ್ ಹಿಂಗೆ ಬಯಕತ್ತೀಯ? ಸಮಾಧಾನ ಮಾಡ್ಕ್ಯಾ? ಏನಾತು ಅದಾರ ಹೇಳ. ಅಲ್ಲೇ ಪರವ, ನನ್ನ ಪಾಡಿ ನಾನು ಮನೆಯಾಗೆ ಉಣ್ಣೋ ತಿನ್ನೋ ಅನ್ಕಂದು ಅಕ್ಕಪಕ್ಕದ ಮಾತಾಡ್ಕೊಂತ ಸುಮ್ ತಣ್ಣಗಿದ್ದೇವ. ಈ ಬಿಡಾಡಿ ಅತ್ಯಾರ ಬರ್ರಿ ಪ್ಯಾಟಿಗೆ ಹೋಗೋಣ ಅಂತಂದು ನಾನು ಕರ್ಕೊಂಡು ಹೋಗಿ ಅಲ್ಲಿ ತಡೀರಿ ಅತ್ತಾರ, ಏನೋ ತಗೋಬೇಕು, ಇಲ್ಲೇ ನಿಂತ್ಕೊಳ್ರಿ ಅಂತ ಅಂದು ಈ ಊರ್ ಬಿಡಾಡಿ ನನ್ನ ಅಲ್ಲೇ ನಿಲ್ಲಿಸಿ ಒಬ್ಳುನೆಯ ಎತ್ಲಗ ಓದ್ಲವ. ನಾನು ಏಟೋ ತನಕ ನೋಡಿದ್ನವೆ, ಎಲ್ಲೆಲ್ಲೂ ಕಾಣವಲ್ದು. ಒಂಚೂರು ಮುಂದಕ್ಕೆ ಬಂದೆ, ಅಲ್ಲಿ ಇವರು ಶಾರದವನ್ ಗಂಡ ಸಿಕ್ಕ, ಗೌಡ. ಅಯ್ಯೋ ದೇರೆ, ನನಗಂತೂ ಜೀವ ಇರಲಿಲ್ಲ. ಅವ್ನು ನೋಡಿದ ತಕ್ಷಣನೇ ಹಂಗೆ ಹೆಂಗಂಗೋ ಹಾಕತ್ಬಿಡ್ತಂಗೆಯ, ದುಃಖನ ತಡಿಯೋಕ ಆಗೋವಲ್ ನನಗೆ. ಹಂಗಾಗ್ಬಿಡ್ತ. ಸದ್ಯಕ್ಕೆ ಅವ್ನು ಬಂದ ಸರಿ, ಇಲ್ಲ ಅಂತ ಅಂದಿದ್ದೆ ಏನ್ ಮಾಡಾಕಿತ್ತು? ಇಬ್ಬ ಬೆಳ್ಳಿ ಅಂತಾಳು ನನ್ನ ಅಲ್ಲೇ ಬಿಟ್ಟು ಬಂದದಾಳು ಊರಿಗೆ ಒಬ್ಬೇಕೆಯ. ಇಂತಣ್ಣ ಕಟ್ಕೊಂಡು ಏನ್ ಮಾಡಕ್ ಹೇಳವ? ಇವತ್ತು ನನ್ ಬಿಟ್ಟು ಬಂದ್ಲು, ಮುಂದಕ್ಕೆ ತನ್ನ ಮಕ್ಕಳನ್ನೇ ಬಿಟ್ಟು ಬರ್ತಾಳ ಏನ? ಆಟ ಜ್ಞಾನ ಇರೋದಿಲ್ಲ ಈ ಬಿಡಾಡಿಗೆ. ಅಲ್ರಿ ಅತ್ತಾರ, ನಾನೇನ್ ಮಾಡ್ಲಿ? ಹುಡ್ಕ ತನಕ ಹುಡುಕಿದೆ, ಎಲ್ಲೆಲ್ಲೂ ಕಾಣಲಿಲ್ಲ. ನೀವು ಮನೆಗೇನಾರು ಹೋಗಿದ್ದೀರಣ ಅಂತ ನಾನು ಬಂದೆ. ಇಲ್ಲಿ ನೋಡಿದ್ರೆ ಇಲ್ಲೂ ಇಲ್ಲ. ನೀವು ನಾ ಏನ್ ಮಾಡ್ಲದಕ್ಕೆ? ಅಯ್ಯೋ ಅಯ್ಯೋ, ನೋಡ್ರಿ ಹೆಂಗ್ ಮಾತಾಡ್ತಾಳೆ ಈಕಿ ಬಾಯಿ ಬಂದಂಗೆ. ಈ ಮನೆಯಾಗಿರೋದು ಇಷ್ಟ ಇಲ್ಲ ನಾನು, ಅದಕ್ಕೆ ಹಿಂಗ್ ಮಾಡ್ತಾರೆ ಇವ್ರು. ಮಗ ಅಂತ ಅದಾನೆ, ಹೆಂಗ್ ನೋಡ್ಕೊಂಡ್ ನಿಂತದ ನೋಡು. ತಾಯಿಗೆ ಅನ್ಬಾರ್ದು ಮಾತುಗಳನ್ನೆಲ್ಲ ಅನ್ನಕತ್ತಾಳಕಿ. ನೋಡ್ಕೊಂಡ್ ನಿಂತದಿಯಲ್ಲ, ಬರೀ ದೇಹ ಬೆಳೆಸ್ಕೊಂಡ್ರೆ ಆಟೆ ಅಲ್ಲ. ಹೆಣ್ತಿನ ಮುಂದೆ ಬರೋ ಮಕ್ಳನ್ನ ಹೆಂಗೆ ಹದ್ದು ಬಸ್ತಾಗ ಇಟ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಏ ಸರಳ, ಹಂಗೆ ಬೇಜವಾಬ್ದಾರಿಯಿಂದ ಮಾತಾಡ್ಬಾರ್ದು ಕಣೆ. ಆಕಿ ಅತ್ತಲ್ಲ, ಈಗ ನೀನು ಮುಂದಕ್ಕೆ ಅತ್ತ ಅಗಳೆಯ. ನಿನಗೂ ಮಕ್ಕಳು ಮರಿ ಆದಾಗ, ನಿನಗೂ ಗಂಡು ಹುಟ್ಟಿದ್ರೆ ಅವ್ರ ಹೆಂಡ್ತಾರ ಬಂದಾಗ ನಿನಗಂದಾಗ ಹೆಂಗಕತ್ ನೋಡು. ಹಂಗೆಯ ಎಲ್ಲರನ್ನೂ ಒಂದೇ ರೀತಿ ಕಾಣ್ಬೇಕವ. ಅವ್ನು ಇರಕ್ ಒಬ್ಬನೇ ಮಗ ಇರೋದು. ಈಗ ಮಗನ್ ಬಿಟ್ಟು ಮುದುಕಿ ಎತ್ಲ ಹೋಗತಿ ಹೇಳು? ಹಂಗೆಲ್ಲ ಮಾಡ್ಬಾರ್ದವ, ಚಂದ ನೋಡ್ಕೋಬೇಕು. ನಿಮ್ ಕಾಲ್ದಾಗೆ ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಅವ್ವ, ನನಗೆ ಹೊಡಿತೀರೇನ್ರಿ? ನಾನೇನ್ರಿ ಮಾಡಿದೀನಿ? ಮಾಡ್ಕೊಂಡಿರೋದಲ್ಲ ನಿಮ್ಮವ್ವ. ನಿಮ್ದಿಗೆ ಇರಕ್ಕೆ ಬಿಡೋದಲ್ಲ. ನಡ್ರಿ ಒಳಕ್ಕೆ. ಬೀದೆ ನಿತ್ಕೊಂಡು ರಂಪ್ರಮಾಣ ಮಾಡಕತ್ತಿರಲ್ಲ ಇಬ್ರು ಸೇರ್ಕೊಂಡು, ಮಾನ ಮರೀತಿಯೆಲ್ಲ ತೆಗಿತಿದ್ರಲ್ಲ ಹಂಗೆಯ. ನಡ್ರಿ ಒಳಕ್ಕೆ. ನೋಡು ಸುಮ್ಮನೆ ಆ ಮಾತಿಗೆ ಹೂ ನಿಂದ್ರಿಗೆ ಹೊಡೆದಂಗೆ ಮಾಡಿ ಎಂಟಿ ಸೆರೆ ಹಿಡ್ಕೊಂಡು ಹೆಂಗೆ ಹೋಗ ನೋಡು. ಎಲ್ಲ ಆಟಯ್ಯ ಬೆಳೆವರೆಗೂ ಹೂವು ಬೇಕು. ಬೆಳೆದಾಗಿ ಮದುವೆ ಮಾಡಿದ್ಮೇಲೆ ಎಂಟಿದೆ ಎಲ್ಲ. ತಾಯಿ ಎದಕ್ ಬೇಕು? ತಾಯಿ ನಾಯಿ ಇದ್ದಂಗೆ, ಕಾಲ ಒದ್ದು ಹೊರಗೆ ಹಾಕ್ಬಿಡ್ತಾರಯ್ಯ. ಅವ್ವ ಅವ್ವ ರೀ, ಹೇಮಂದು ಧ್ವನಿ ಇದ್ದಂಗೆ ಐತೆ ನೋಡ್ರಿ. ಎತ್ಲಾಗ ಹೋಗಿದ್ದೆ ಹಾಳದಕ್ಕೆ. ನಾವಿಲ್ಲಿ ರಾತ್ರಿ ಹಗಲು ಅನ್ನಲಿಲ್ದಂಗೆ ಹುಡುಕಿ ಸಾಕಾಗೋತಲ್ಲ ಹಂಗೆ. ಏನಾತೋ ಏನು, ನನ್ನ ಮಗಳಿಗೆ ಎತ್ಲಾಗ ಹೋದ್ಲು ಏನೋ ಒಂದು ಗೊತ್ತಿಲ್ಲ. ಎತ್ಲು ಏನಾತಪ್ಪ ಅಂತ ನಾವಿಲ್ಲಿ ಒದ್ದಾಡಕತ್ತಿದ್ರೆ ಊಟ ನಿದ್ದೆ ಬಿಟ್ಟು ಆರಾಮಾಗಿ ಬರಕತ್ತಿ. ಈಗ ಎದು ಕುಡಿತೇವ? ಇನ್ನೆದು ಕುಡಿತಾರೆ? ಎಲ್ಲಿ ಹೋಗಿದ್ದೆ ರಾತ್ರಿಲಯ್ಯ? ಎದಕ್ಕೆ ಹೋಗಿದ್ದೆ? ಹೇಳಿದ್ನಲ್ಲವ, ಸುನಿಲ್ ಅವರು ಬರ್ತಾರೆ ಅಂತಂದು ಅವ್ರ ಹತ್ರ ಮಾತಾಡೋಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲವ, ಅವ್ರ ಜೊತೆಗೆ ಹೋಗಿದ್ದೆ. ಮಾತಾಡೋಕೆ ಹೋಗಳು ಸಾಯಂಕಾಲ ಆದ ತಕ್ಷಣ
ಮನೆ ಬರ್ಬೇಕು ಅನ್ನೋದು ಪ್ರಜ್ಞೆ ಇಲ್ಲೇನೆ ನಿನಗೆ? ರಾತ್ರೆಲ್ಲ ಅವ್ನ ಜೊತೆಗೆ ಹೋಗಿ ಬಂದಿದೆಯಲ್ಲ, ಏನನ್ನೋದಲ್ಲ ಊರ್ನಾಗೆಲ್ಲ ಮೊದ್ಲೇ ನಮ್ಮ ಊರ್ ಬಿಡಾಡ್ಯಾರು ಸರಿ ಇಲ್ಲ ಏನಿಲ್ಲ, ಒಂದಕ್ಕೊಂದು ಸೇರಿಸಿ ಮಾತಾಡೋದು ಜಾಸ್ತಿ. 12 ಬಾಯಿಗೆ ಚಂದಿಗೇಡಿ ಅನ್ನಂಗೆ ನಾವೇ ಆಹಾರ ಆಗ್ಬೇಕಾ ಅವ್ರ ಬಾಯಿಗೆ? ಮಾಡೋದೆಲ್ಲ ಮಾಡಿ. ಇತ್ಲ ಬಾರೆ ಇತ್ಲಾಗೆ ನಾನು ಕೇಳ್ತಾನೆ ಬಾ. ನೀನು ಅದಕ್ಕೆ ಅನಾಡಿ ಸಿಟ್ ಮಾಡಿ ಕೇಳ್ತಿ ಬಾ ಇಲ್ಲಿ ಇತ್ಲಾಗೆ. ಹಂಗೆಲ್ಲ ಹೊಡಿಬೇಡ ಬಾ ಇಲ್ಲಿ. ಸುಮ್ಮನಿರಿ ನೀವು, ಗೊತ್ತಾಗೋದಲ್ಲ ನಿಮಗೆ? ಈಕಿ ರಾತ್ರಿ ಎಲ್ಲ ಅವನ ಜೊತೆಗೆ ಹೋಗಿ ಬಂದಿದ್ದಾಳೆ ಅಂತ ಅಂದ್ರೆ ಏನ್ ತಿಳ್ಕೊಳ್ಳೋದಿಲ್ಲ ಮಂದಿ ಜನ. ಈಗ ಏನು ತಪ್ಪು ಮಾಡ್ಲಿಲ್ಲ ಅಂದ್ರೂ ತಪ್ಪು ಮಾಡಿದಾಳೆ ಅಂತಾನೆ ತಿಳ್ಕೊಳ್ಳೋದು. ಎಲ್ಲೋಗಿದ್ದೆ, ಯಾಕೆ ಹೋಗಿದ್ದೆ ಹೇಳ್ಬೇಕೀಗ ನನಗೆ. ಇಲ್ಲ ಅಂತಂದ್ರೆ ಸರಿ ಇರಲ್ಲ ನೋಡು ಮತ್ತೆ. ಅವ್ವ ಇಲ್ಲವಾ, ಹೋದ್ವಾ ಹಿಂಗೆ ಯಾವುದು ಇದ್ರ ಹತ್ರಕ್ಕೆ ಕರ್ಕೊಂಡು ಹೋದ್ರ, ಹೋಟೆಲ್ ಹತ್ರಕ್ಕೆ. ಅದು ಚೆನ್ನಾಗಿತ್ತು ಜಾಗ, ಹಂಗೆ ಮಾತಾಡ್ಕೊಂತ ಅಲ್ಲೇ ಕೂತಿದ್ವಿ. ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಕತ್ಲಾಗಿತ್ತು. ಈಗ ಇನ್ನೇನು ಹೋಗೋದು, ಇವತ್ತಿಲ್ಲ ಉಳ್ಕೊಂಡಿದ್ದು, ಬೆಳಗ್ಗೆ ಹೋಗಂತೆ ಅಂತಂದ್ರ. ಅದಕ್ಕೆ ಮತ್ತೆ ಕತ್ಲಾಗ ಏನ್ ಬರೋದು ಅಂತ ಅಲ್ಲೇ ಉಳ್ಕೊಂಡಿದ್ವಿ. ಈಗ ಬಂದ್ಬಿಟ್ಟು ಹೋದ್ರು. ಫೋನ್ ಹಚ್ಚಾರ ಹೇಳ್ಬೇಕಲ್ಲೇ, ಗೊತ್ತಾಗಲ್ಲೇನೆ ನಿನಗೆ? ನಿಮ್ಮ ಅಪ್ಪಂದು ಫೋನ್ ಇತ್ತಾನೆ, ಆ ಹುಡುಗಂದು ಫೋನಿಗೆ ಹಚ್ಚಿ ಮಾತಾಡ್ಬೇಕು ತಾನೆ, ಹಿಂಗಾಗೈತಿ ಹಿಂಗಾಗೈತಿ ಅಂತಂದು. ಏನ್ ತಿಳ್ಕೊಬೇಕು ನಾವು? ಇವ್ರು ಫೋನ್ ಹಚ್ಚಿ ಹೇಳ್ತಾನೆ ಅಂದ್ರವ, ನಾನು ಹೇಳ್ದೆ ಬೇಡ ಹೋಗ ನಡ್ರಿ ಅಂತಂದು. ಇಲ್ಲ ಒತ್ತಾಗಿದ್ ಬೇಡ, ಇವತ್ತಿಲ್ಲೇ ಇರೋಣ, ನಾನು ಫೋನ್ ಹಚ್ಚಿ ಹೇಳ್ತೇನೆ ನಿಮ್ಮ ಅವ್ಗೆ ಅಂತಂದ್ರು. ಅದಕ್ಕೆ ಸುಮ್ಮನಾದೆ. ಸರಿ ಆತು ಹೋಗವ ಒಳಗೆ. ಏನ್ರಿ ನೀವು? ಒಂದಿನ ಆಗ್ಲಾಗ ಅವನ ಜೊತೆಗೆ ಇದ್ದು ಬಂದಿದ್ದಾಳೆ, ಸುಮ್ಮನೆ ಕಳಿಸ್ತಿರಲ್ರಿ? ಏನ್ರಿ ನೀವು? ಏನಾಗಿತ್ತ ಏನ್ ಬಿಟ್ಟತ್ತ ನನಗಂತೂ ಒಂದು ತಿಳಿವಲ್ದಪ್ಪ. ಈಗ ಸುಮ್ಮನಿರು, ನೀನು ಏನೋ ಹೇಳಕೋಬೇಡ. ಮನೆಗೆ ಬಂದಿದ್ದಾಳ್ತಾನೆ ಈಗ ಮನೆ ಬಂದಿಲ್ಲ ಅಂದ್ರೆ ಅದೊಂಥರ ಟೆನ್ಷನ್ ಆಗುತ್ತೆ. ಈಗ ಬಂದಿದ್ದಾಳ್ತಾನೆ, ಸಮಾಧಾನವಾಗಿ ಕೂರ್ಸ್ಕೊಂಡು ಆಮೇಲೆ ಮಾತಾಡು. ಈಗ ಸುಮ್ಮನೆ ಏಕ್ದಮ್ ಒಂದೇ ಸರಿಗೆ ನೀನು ಇದು ಮಾಡಿಬಿಟ್ರೆ ಅಂದ್ರೆ ಆಕಿಗೂ ಇದನ್ಸ್ತತಿ. ಸುಮ್ಮನಿರು, ತಣ್ಣಗಿರು ಸ್ವಲ್ಪ ಹೊತ್ತು. ನನಗಂತೂ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ಗೊತ್ತಾಗವಲ್ದ ಅಪ್ಪ ಮಗಳ ಕಾಲ್ದಾಗೆ. ಸಾಕಾಗೋಗ್ಬಿಟ್ಟತ್ ನನಗಂತೂ. ಯಪ್ಪ ದೇವ್ರೆ, ಏನು ಅನ್ಕೊಂಬಿಟ್ಟಿದ್ದೆ ನಾನು. ಎತ್ಲಾಗ ಓದ್ಲು ಏನಂತಂದು ಜೀವಂತವಾಗಾರ ಬಂದಿದ್ದಾಳಲ್ಲ. ನೋಡೋಣ ಏನಾಗಿತ್ತು ಏನ್ ಬಿಟ್ಟತ್ತ.